ಸಿಲಿಕಾನ್ ಸಿಟಿ ಬೆಂಗಳೂರು ಕ್ರಿಮಿನಲ್ಗಳ ಹಾಟ್ಸ್ಪಾಟ್ ಆಗ್ತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಅದಕ್ಕೆ ಕಾರಣ ಬಿಹಾರ ಪೊಲೀಸರು ಮಾಡಿರೋ ಅದೊಂದು ಕಾರ್ಯಾಚರಣೆ. ಬೇರೊಂದು ರಾಜ್ಯದಲ್ಲಿ ರಕ್ತದ ಕೋಡಿ ಹರಿಸಿ ಭಯ ಹುಟ್ಟಿಸಿದ್ದ ರೌಡಿಗಳು ರಾಜಧಾನಿಯಲ್ಲಿ ಹೈ-ಫೈ ಲೈಫ್ ಲೀಡ್ ಮಾಡ್ತಿದ್ದಾರೆ. ಕ್ರಿಮಿನಲ್ಸ್ಗೆ ಹಾಟ್ಸ್ಪಾಟ್ ಆಯ್ತಾ ರಾಜಧಾನಿ? ಬೆಂಗಳೂರಲ್ಲಿ ಬಿಹಾರದ ರೌಡಿಗಳು ಅರೆಸ್ಟ್. ಸಿಲಿಕಾನ್ ಸಿಟಿ ಕುಖ್ಯಾತ ಕ್ರಿಮಿನಲ್ಸ್ಗೆ ಹಾಟ್ಸ್ಪಾಟ್ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಪ್ರಶ್ನೆ ಮೂಡೋಕೆ ಕೊಡಿಗೆಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರದ ಪೊಲೀಸರು ಮಾಡಿರೋ ಕಾರ್ಯಾಚರಣೆ ಕ್ರೈಮ್ ಅಪರಾಧಗಳಿಗೆ ಹೆಸರುವಾಸಿಯಾಗಿ ಬಿಹಾರದಿಂದ ಎಸ್ಕೇಪ್ ಆಗಿ ಬೆಂಗಳೂರಿಗೆ ಬಂದಿದ್ದ ಕುಖ್ಯಾತ ರೌಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹೀಗೆ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಸ್ಟಾರ್ ಥರ ಬಿಲ್ಡಪ್ ಕೊಡ್ತಿದ್ದಾನಲ್ಲ, ಈತನೇ ನೋಡಿ ಆ ಖತರ್ನಾಕ್ ಕ್ರಿಮಿನಲ್. ಹೆಸರು ಮಾಣಿಕ್ ಸಿಂಗ್ ಅಂತ. ಈತನ ಹಿಂದೆ ಪೋಸ್ ಕೊಡ್ತಿರೋನು ತಂದೆ ಮನೋಜ್ ಸಿಂಗ್. ವಿಡಿಯೋದಲ್ಲಿ ಸಾಮಾನ್ಯರಂತೆ ಕಾಣಿಸ್ತಿರೋ ಈ ಇಬ್ಬರ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ಬೆಚ್ಚಿ ಬಿಡ್ತೀರಿ. ಬಿಹಾರದಲ್ಲಿ ಕೊಲೆಯತ್ನ ಸೇರಿ ಹಲವು ಕೃತ್ಯಗಳಲ್ಲಿ ಭಾಗಿಯಾಗಿದ್ದ ದುಷ್ಟರೇ ಈ ಅಪ್ಪ ಮಗ. ಬಿಹಾರದಲ್ಲಿ ಮಾಡಬಾರದ ಪಾಪ ಮಾಡಿ ಬೆಂಗಳೂರಲ್ಲಿ ತಲೆಮರೆಸಿಕೊಂಡಿದ್ರು. ಇವರ ಮೇಲೆ ಒಂದಲ್ಲ ಎರಡಲ್ಲ 24ಕ್ಕೂ ಹೆಚ್ಚು ಕೊಲೆ ಪ್ರಕರಣಗಳು ಸೇರಿದಂತೆ ಸುಮಾರು 40ಕ್ಕೂ ಹೆಚ್ಚು ಗಂಭೀರ ಅಪರಾಧ ಪ್ರಕರಣಗಳಿವೆ. ಅಟ್ಟಹಾಸ ಮೆರೆದಿದ್ದ ಈ ರೌಡಿಗಳನ್ನ ಹುಡುಕಾಡೋಕೆ ಅಲ್ಲಿನ ಪೊಲೀಸರು ಹರಸಾಹಸ ಪಟ್ಟಿದ್ರು. ಇವರನ್ನ ಹಿಡಿಯೋಕೆ ಅಂತ ಬಿಹಾರ ಪೊಲೀಸ್ ಇಲಾಖೆ ಪ್ರತ್ಯೇಕ ತಂಡಗಳಿಗೆ 3 ಲಕ್ಷ ರೂಪಾಯಿ ಬಹುಮಾನವನ್ನು ಘೋಷಿಸಿತ್ತು. ಅವರು ಫಸ್ಟ್ ಟೀಮಲ್ಲಿ ಒಬ್ಬರೇ ಮಾತ್ರ ಬಂದಿದ್ರು. ಸೊ ನಮ್ಮ ಹೆಲ್ಪ್ ತಗೊಂಡು ಐಡೆಂಟಿಫೈ ಮಾಡಿ ಮತ್ತೆ ಅವ್ರಿಗೆ ಅರೆಸ್ಟ್ ಮಾಡಿ ಕೊಡ್ಸಿದ್ರು. ಅದೆಲ್ಲ ಡಿಟೇಲ್ ವೆರಿಫೈ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಅವರು ಇಲ್ಲಿ ಯಾವುದು ಕೇಸ್ ಇಲ್ಲ. ಅವರು ಇಲ್ಲಿ ಶೆಲ್ಟರ್ ತಗೊಂಡಿರೋದು. ಶೆಲ್ಟರ್ ಆದ್ಮೇಲೆ ನಮ್ಮವರು ಅರೆಸ್ಟ್ ಮಾಡಿ ಕೊಟ್ಟಿದ್ದಾರೆ. ಕಳೆದ 5 ವರ್ಷಗಳಿಂದ ಕೊಡಿಗೆಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ರೌಡಿ ಮಾಣಿಕ್ ಸಿಂಗ್ ಹಾಗೂ ಆತನ ತಂದೆ ವಾಸವಾಗಿದ್ದರಂತೆ. ಬೆಂಗಳೂರಲ್ಲೂ ತಮ್ಮ ವರಸೆ ಶುರು ಮಾಡಿದ ದುಷ್ಟರು ಉದ್ಯಮಿಗಳಿಗೆ ಹಣ ನೀಡುವಂತೆ ಬೆದರಿಕೆ ಕರೆ ಮಾಡಿ ಸುಲಿಗೆ ಮಾಡ್ತಿದ್ರು. ಇನ್ನು ಬಿಹಾರದಲ್ಲಿ ಇವರನ್ನ ಹುಡುಕಾಡೋಕೆ ವಿಶೇಷ ಕಾರ್ಯಪಡೆಯನ್ನ ನೇಮಿಸಲಾಗಿತ್ತು. ಇದೀಗ ಬಿಹಾರದ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇಬ್ಬರನ್ನು ಹೆಡೆಮುರಿ ಕಟ್ಟಿದೆ. ಟ್ರಾನ್ಸಿಟ್ ವಾರೆಂಟ್ ಮೇಲೆ ತಮ್ಮ ರಾಜ್ಯಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಕೊಡಿಗೆಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿನ್ನೆ ಬಿಹಾರ್ ಪೊಲೀಸ್ ಟೀಮ್ ಒಂದು ಬಂದಿತ್ತು. ಆ ಬಿಹಾರ್ ಪೊಲೀಸ್ ಟೀಮ್ ಅವರು ನಮ್ಮ ಡೆಪ್ಟಿ ಕಮಿಷನರ್ ನಾರ್ತ್ ಈಸ್ಟ್ ಗೆ ಸಂಪರ್ಕಿಸಿ ಅವರು ಹೆಲ್ಪ್ ತಗೊಂಡು ಲೋಕಲ್ ಪೊಲೀಸ್ ಅವರ ಹೆಲ್ಪ್ ಇಂದ ಇಬ್ಬರು ಆರೋಪಿ ವಶಕ್ಕೆ ತಗೊಂಡಿದ್ದಾರೆ. ಅವರು ಇವರಿಬ್ಬರು ಆರೋಪಿ ಬಿಹಾರದಲ್ಲಿ ಸಾಕಷ್ಟು ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರು ಮಾಹಿತಿ ಕೊಟ್ಟಿದ್ರು. ಸೊ ಟ್ರಾನ್ಸಿಟ್ ವಾರೆಂಟ್ ಆದಾದ ಮೇಲೆ ಅವ್ರಿಗೆ ಇಲ್ಲಿಂದ ಬಿಹಾರ್ ಪೊಲೀಸ್ ಟೀಮ್ ಅವರು ಇಲ್ಲಿ ಬಂದು ಪಿಕಪ್ ಮಾಡಿ ಹೋಗಿದ್ದಾರೆ. ಸದ್ಯ ಈ ಇಬ್ಬರಿಗೆ ಮನೆ ಬಾಡಿಗೆ ಕೊಟ್ಟ ಮಾಲೀಕರನ್ನ ಕೊಡಿಗೆಹಳ್ಳಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಎಷ್ಟು ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ರು, ಇವರ ಮೇಲೆ ಎಲ್ಲೆಲ್ಲಿ ಕೇಸ್ ಆಗಿದೆ ಅಂತ ತನಿಖೆ ಮಾಡ್ತಿದ್ದಾರೆ. ಒಟ್ಟಾರೆ ಕುಖ್ಯಾತ ರೌಡಿಗಳಿಗೆ ಬೆಂಗಳೂರು ಸೇಫ್ ಸಿಟಿ ಆಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಮದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.